ಅಂಡ್ ಆಫ್ ಕೋರ್ಸ್ ಈಗ ಆಲ್ರೆಡಿ ಒಂದು ಸಿನಿಮಾ ಕೋರ್ಟ್ ಅನ್ನೋ ಒಂದು ಸಿನಿಮಾ ಬಂತು ತಮಿಳಲ್ಲಿ. ಸೊ ಆಲ್ಮೋಸ್ಟ್ ಪೋಕ್ಸೋ ಮೇಲೆ ಕಂಪ್ಲೀಟ್ ಇದ್ದಂತ ಸಿನಿಮಾ. ನೀವು ನೋಡಿದ್ರ ಕೋರ್ಟ್? ಇಲ್ಲ, ನೋಡಕ್ಕಾಗಿಲ್ಲ. ಸಿಮಿಲಾರಿಟಿ ಅಥವಾ ಆ ಥರದ ಏನಾದ್ರು? ಬಿಕಾಸ್ ಕೋರ್ಟ್ ಸೀನ್ ಅಥವಾ ಈ ಪೋಕ್ಸೋ ಅಥವಾ ಚಿಕ್ಕ ಮಕ್ಕಳ ಮೇಲೆ ಆಗುವಂಥ ಅತ್ಯಾಚಾರದ ಬಗ್ಗೆ ಸಿನಿಮಾ ಅಂತ ಹೇಳಿದಾಗ ಒಂದು ಸ್ವಲ್ಪ ರಿಲೆವೆನ್ಸ್ ಅನ್ನುವಂಥದ್ದು. ಇಲ್ಲ, ನಾನು ನೋಡೋಕ್ಕಾಗಿಲ್ಲ, ಬಟ್ ತಿಳ್ಕೊಂಡೆ. ನಾನು ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ನೋಡಿರೋರ ಹತ್ರ ತಿಳ್ಕೊಂಡೆ, ಡಸ್ ಇಟ್ ರಿಯಲಿ ಮ್ಯಾಚ್ ಟು ಅವರ್ ಫಿಲ್ಮ್ ಅಥವಾ ಅದರಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಆ ಥರ ಅಂತ. ದೇರ್ ಆರ್ ಅಬ್ಸಲ್ಯೂಟ್ಲಿ ನೋ ಸಿಮಿಲಾರಿಟೀಸ್. ದಟ್ ಐ ಥಿಂಕ್ ದಟ್ ಫಿಲ್ಮ್ ಇಸ್ ಅಬೌಟ್ ಹೌ ದಿ ಕೇಸ್ ಇಸ್ ಮಿಸ್ಯೂಸ್ಡ್, ಅಂದರೆ ಹೌ ದಿ ಲಾ ಇಸ್ ಮಿಸ್ಯೂಸ್ಡ್ ಅನ್ನೋ ಥರ. ಬಟ್ ಇಲ್ಲಿ ನಾವು ಆ ಮಿಸ್ಯೂಸ್ ಬಗ್ಗೆ ಏನೂ ತೋರಿಸಿಲ್ಲ. ವಿ ಆರ್ ಜಸ್ಟ್ ಶೋಯಿಂಗ್ ಜಸ್ಟಿಸ್ ಡಿಲೇ ಆಗುವಂಥದ್ದು, ಜಸ್ಟಿಸ್ ಕಡೆಯಿಂದ ಆಗುವಂಥ ಕ್ರೈಮ್ ಅನ್ನೋದು ಒಂದು ನಮ್ಮ ಪಾರ್ಟ್ ಅಷ್ಟೇ. ಓಕೆ ಓಕೆ ಓಕೆ. ಸೊ ಆ್ಯಂಡ್ ಅಫ್ಕೋರ್ಸ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಮೋಸ್ಟ್ ಆಫ್ ದ ಪಾರ್ಟ್ ಇಸ್ ಇನ್ ಕೋರ್ಟ್ ಓನ್ಲಿ. ಸೊ ಅಲ್ಲೇ ಎಲ್ಲ ಸರ್. ಬಟ್ ಅದನ್ನು ಹೊರತುಪಡಿಸಿ ಏನಾದರೂ ಕೃಷ್ಣ ಅಂತ ಹೇಳಿದಾಗ ಅವ್ನಿಗೊಂದು ಲವ್ ಸ್ಟೋರಿ ಇರಬೇಕು, ಅವನೊಂದು ಹಾಡು ಇರಬೇಕು, ಡಾನ್ಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ಅದೇನೋ? ಇಲ್ಲ ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ನಂದು ಇನ್ಫ್ಯಾಕ್ಟ್ ನನ್ನೊಂದು ಪೇರ್ ಅಂತ ಅಂದರೆ ರೊಮ್ಯಾಂಟಿಕ್ ಪೇರ್ ಅಂತ ಇಲ್ಲ, ಶಿ ಈಸ್ ಅ ಫ್ರೆಂಡ್ ಅಷ್ಟೇ. ಅದೆಲ್ಲೂ ಕೂಡ ರೊಮ್ಯಾನ್ಸು ಲವ್ ಡೆವಲಪ್ಮೆಂಟ್ ಆಯಿತು ಅನ್ನೋದು ತೋರಿಸಿದಿಲ್ವೇ ಇಲ್ಲ ನನ್ನ ಮೂವಿನಲ್ಲಿ. ಶಿ ಬಿಕಮ್ಸ್ ಆಸ್ ಎ ಸಪೋರ್ಟ್ ಟು ಮೀ ಅಷ್ಟೇ, ಆ್ಯಸ್ ಅ ಫ್ರೆಂಡ್ ಇನ್ ದ ಫಿಲ್ಮ್. ಬಟ್ ದಿ ವಿಕ್ಟಿಮ್ ಅಂದರೆ ಪ್ರೊಟಗನಿಸ್ಟ್ ಯಾರಂತ ನೀವು ಕೇಳಕ್ಕೆ ಹೋದರೆ ಇಟ್ಸ್ ಮೀ ಆ್ಯಂಡ್ ಅರ್ಚನಾ ಜೋಯ್ಸ್, ದಿ ವಿಕ್ಟಿಮ್. ಸಾಂಗ್ಸ್ ಎಲ್ಲೂ ಕೂಡ ಸ್ಟಾರ್ಟ್ ಟು ಎಂಡ್ ಅಂತ ಸಾಂಗ್ಸ್ ಇಲ್ಲ. ದ ಸಾಂಗ್ ಸ್ಟಾರ್ಟ್ಸ್ ಆಸ್ ಎ ಬಿಟ್, ಅಗೇನ್ ಆ ಸಾಂಗ್ ಆ ಬಿಟ್ಟಲ್ಲಿ ಕೂಡ ಇಟ್ ಇಸ್ ಮೊಂಟಾಜ್, ಅಲ್ಲಿ ವಿಷಯ ಹೇಳ್ತಾ ಇದ್ದೀವಿ, ಆ್ಯಂಡ್ ದೆನ್ ಡೈಲಾಗ್ಸ್ ಕಮ್ಸ್ ಆ್ಯಂಡ್ ದೆನ್ ದಿಸ್ ಸಾಂಗ್ಸ್ ಕಮ್ ಆ್ಯಸ್ ಇನ್ ಮೊಂಟಾಜ್, ದೆನ್ ದಿ ಡೈಲಾಗ್ಸ್ ಕಮ್. ಸೊ ಎಲ್ಲೂ ಇಡೀ ಪಿಕ್ಚರಲ್ಲಿ ಒನ್ ಫುಲ್ ಸಾಂಗ್ ಅಂತ ಇಲ್ಲ. ಅದೆಲ್ಲ ಆ ರೂಲ್ಸ್ ಬ್ರೇಕ್ ಮಾಡಿದ್ದೀವಿ ಇದರಲ್ಲಿ. ಅದು ಕಮರ್ಷಿಯಲ್ ಫೈಟ್ ಅಂತ ಇಲ್ಲ, ಯಾರಿಗೂ ನಾನು ಹೊಡೆಯೋದೇ ಇಲ್ಲ, ಎಲ್ಲರೂ ನನ್ನೇ ಹೊಡಿತಾರೆ, ನಾನು ತಿರುಗಿ ಹೊಡೆದಿದ್ದೇ ಇಲ್ಲ ಪಿಕ್ಚರಲ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಇಂಟ್ರೊಡಕ್ಷನ್ ಇಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಇಲ್ಲೇನೋ ಒಂದು ಸೀನ್ ನಡೀತಾ ಇರುತ್ತೆ, ಅವ್ರು ಯಾವುದೋ ಕ್ಯಾರೆಕ್ಟರ್ಸ್ಗಳ ಹಿಂದೆ ಜೂನಿಯರ್ ಆರ್ಟಿಸ್ಟ್ ಥರ ನಾನು ನಡ್ಕೊಂಡು ಹೋಗೋದು ನನ್ನ ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಿ. ಓಕೆ. ಸೊ ಅದನ್ನ ನರೇಟ್ ಮಾಡುವಾಗ ಪಾಪ ಡೈರೆಕ್ಟರ್ ಸ್ವಲ್ಪ ಹಿಂಜರಿದ್ರ, ಹೀರೋ ನಾನು ಸೈಡ್ ಆರ್ಟಿಸ್ಟ್ ರೋಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ 30 to 40% ಆಫ್ ದಿ ಫಿಲ್ಮ್ ನಾನು ಸ್ಕ್ರೀನ್ ಮೇಲೆ ಇಲ್ಲ. ಓಕೆ ಓಕೆ. ಬಟ್ ಅಂದ್ರೆ ಕ್ಯಾರೆಕ್ಟರ್ ಅಂದರೆ ಹಾಂ, ನನ್ನ ಹೆಸರಿದೆ ಆ ಸಿನಿಮಾದಲ್ಲಿ. ಈಗ 3 Idiots ನೋಡಿದರೆ ಯು ಸಿ ಅಮೀರ್ ಖಾನ್ ಥ್ರೂ ಔಟ್ ದಿ ಫಿಲ್ಮ್, ಬಟ್ ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಎಷ್ಟೋ ಪರ್ಸೆಂಟೇಜ್ ಇರೋದೇ ಇಲ್ಲ. ಸೊ ದಟ್ ಈಸ್ ಹೌ ಇಟ್ ಈಸ್ ಹಿಯರ್ ಇನ್ ಯುದ್ಧಕಾಂಡ. And technical part, so cinematography and music particularly, Hemant Joyce, right? Hemant Joyce background score, BGM and one theme song. In the subject ಗೆ BGM ತುಂಬಾನೇ vital role play ಮಾಡುತ್ತೆ, because full chord setup ಅಲ್ಲಿ ನೀವು ಹೇಳಿದಂಗೆ ಗಜಿಬಿಜಿ ಎಲ್ಲವೂ ಕೂಡ ಇರುತ್ತೆ, ಬಟ್ ಅದರಲ್ಲಿ ಕೆಲವೊಂದಷ್ಟು BGM ಗಳು ಬೇಕಾಗುತ್ತೆ ನಿಮ್ಮ ಮಾತಿಗೆ, ನಿಮ್ಮ ಒಂದು ವಾದಕ್ಕೆ ಅಥವಾ ಪ್ರತಿವಾದಕ್ಕೆ. ಸೊ ಇದೆಲ್ಲವೂ ಹೇಗೆ ಬಂತು? ಸಾಂಗ್ಸ್ ಪಾರ್ಟ್ ಪ್ರವೀಣ್ ಮಾಡಿದ್ದು, ಪವನ್ ತಮ್ಮನೇ. BGM I had to go for Hemant Joyce. Both are excellent music directors, but individual strength ಅನ್ನೋದು ಇರುತ್ತಲ್ಲ, ಅಂದರೆ I had to pick on their strengths. ಈಗ ಕೋಲಾರ್ ಗೋಲ್ಡ್ ಫೀಲ್ಡ್ಸಲ್ಲಿ ಯು ಫೈಂಡ್ ಗೋಲ್ಡ್ ದೇರ್, ಓಕೆ, ಮೇ ಬಿ ದೇರ್ ಇಸ್ ಡೈಮಂಡ್ ಸಮ್ ಅದರ್ ಪ್ಲೇಸ್, ಬಟ್ ನನಗೆ ಇಲ್ಲಿ ಗೋಲ್ಡೇ ಬೇಕಾಗಿದೆ ಅಂತಂದಾಗ ಐ ಹ್ಯಾಡ್ ಟು ಗೋ ಟು ದ್ಯಾಟ್ ಲ್ಯಾಂಡ್. ಸೊ ಹಾಗಾಗಿ ಸಾಂಗ್ಸ್ ಪಾರ್ಟ್ ಪ್ರವೀಣ್ ಕಡೆಯಿಂದ ಮಾಡಿಸಿದ್ವಿ. ಈ ಪರ್ಟಿಕ್ಯುಲರ್ ಪಿಕ್ಚರ್ BGMಗೆ ಹೇಮಂತ್ ಜಾಯ್ಸಿಂದ, ಆ್ಯಂಡ್ ಐ ಹ್ಯಾಡ್ ಟು ಸಿಟ್ ಥ್ರೂ ಔಟ್ ಈಚ್ ಫ್ರೇಮ್ ಟು ಫ್ರೇಮ್. ಅದು ಮುಂಚೆಯಿಂದನೂ ಆ ಒಪ್ಪಂದ ಅನ್ನೋದಿತ್ತು ನನಗೆ ತಲೆಯಲ್ಲಿ. ಶೂಟ್ ಮಾಡೋ ಟೈಮಲ್ಲಿ ಐ ಹ್ಯಾಡ್ ಆ್ಯಕ್ಟೆಡ್ ಇನ್ ರಿದಮ್. ನಾನೊಂದು ಹೆಜ್ಜೆ ಇಟ್ರು ಇಫ್ ಐ ವಾಕ್ ಫೋರ್ಸ್ ಅಂದರೆ ಸ್ಟೆಪ್ಸ್ ವಾಕ್ ಮಾಡ್ತೀನಿ ಅಂದರೆ ಇಟ್ ವಾಸ್ ಇನ್ ಬಾರ್ಸ್. ಸೊ ಐ ನ್ಯೂ ವೇರ್ ಇಸ್ ದ ಕಟ್, ವೇರ್ ಇಸ್ ಮೈ ಟರ್ನ್, ವೇರ್ ಇಸ್ ಮೈ ಲುಕ್. ಆ್ಯಕ್ಟ್ ಮಾಡ್ತಾನು, ಇಫ್ ಐ ಆಮ್ ಸೇಯಿಂಗ್ ಎ ಡೈಲಾಗ್ ಐ ವಾಸ್ ಟ್ಯಾಪಿಂಗ್ ಮೈ ಫೀಟ್ ಆನ್ ದಿ ರಿದಮ್. ಸೊ ಇಂಟೆನ್ಷನಲ್ ನನಗೆ ಈ ಥರದ್ದು ಹಿಂಗೆ ಮ್ಯೂಸಿಕ್ ಬರಬೇಕು, ಇಷ್ಟೇ ಬಾರ್ಸಲ್ಲಿ ಅದು ಬರಬೇಕು. ಸೊ ಆಲ್ ಇನ್ ದ್ಯಾಟ್ ಕಂಪೋಸಿಷನ್ ಅನ್ನೋಯಿಂಗ್ಲಿ ಯಾರಿಗೂ ಗೊತ್ತಿಲ್ಲದೆ ನಾನು ಈ ಥರದ್ದು ಮಾಡಿದ್ದೆ. ಸೊ ಆ ಥರದ್ದಲ್ಲೇ ಕಟ್ಸ್ ಹೋಗ್ಬೇಕಾಯ್ತು. ಸೊ ಐ ಹ್ಯಾಡ್ ಟು ಸಿಟ್ ವಿತ್ ದಿ ಬ್ಯಾಕ್ಗ್ರೌಂಡ್ ಸ್ಕೋರ್. ಆ್ಯಂಡ್ ಎಡಿಟ್ರಿಗೆ ಕೂಡ ನಾನು ಹೇಳಿದ್ದೆ, ಇಷ್ಟೇ ವಾಕ್ ಆದಮೇಲೆ ಇಷ್ಟೇ ಇದಕ್ಕೆ ಕಟ್ಸ್ ಇರಬೇಕು ಅಂತ. ನೀವು ಎಡಿಟಲ್ಲಿ ನೋಡಿದರೆ ಆಲ್ ಈಸ್ ಇನ್ ಮ್ಯೂಸಿಕಲ್ ಕಟ್ಸ್ ದ ಹೋಲ್ ಫಿಲ್ಮ್. ಸೊ ಹಾಂ, ಆ ವಿಚಾರ ನನಗೆ ಮಾತ್ರ ಗೊತ್ತಿರೋದ್ರಿಂದ ಐ ಹ್ಯಾಡ್ ಟು ಸಿಟ್ ಓವರ್ ದೇರ್. ಆ್ಯಂಡ್ ಹೇಮಂತ್ ಜಾಯ್ಸ್ ಇಸ್ ಒನ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ವಿಚ್ ಕರ್ನಾಟಕ ವಿಲ್ ಫೈಂಡ್ ಆಫ್ಟರ್ ಯುದ್ಧಕಾಂಡ. ಅಫ್ಕೋರ್ಸ್ ನಮ್ಮ ಮೂವಿಗೆ ಏನೇನು ಬೇಕೋ ಅಷ್ಟಕ್ಕೆ ಮಾತ್ರ ಮಾಡಿದ್ದೀವಿ, ಬಟ್ ಪ್ರಾಬಬ್ಲಿ ಸಮ್ವೇರ್ ಇವತ್ತು ನಾವು ಅನಿರುದ್ಧನ ಹೆಸರೆಲ್ಲ ಕೇಳ್ಪಡ್ತೀವಿ. ಆ ಥರದ್ದೆಲ್ಲ
I think he may stand in those level of platforms. He's such a great talent. ಸೊ ಲಕ್ಕಿ ಅಂದರೆ ದೋ ಅವ್ನು ಚಿಕ್ಕ ಹುಡುಗ ಆಗಿದ್ರು, ನಾನು ಒಂದು ಸಣ್ಣ ಹುಡುಗ ಇದ್ದಂಗಿಂದ ನೋಡಿ ಎತ್ಕೊಂಡಿದ್ದೀನಿ ಅವನ್ನ. ಇವತ್ತು ಅವನು ಕಂಪೋಸ್ ಮಾಡಿದ್ದಾನೆ. ಬಟ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ ದಟ್ ಹೀಸ್ ಎ ಪಾರ್ಟ್ ಆಫ್ ಯುದ್ಧಕಾಂಡ BGM. ಓಕೆ. ಆ್ಯಂಡ್ ದಟ್ ಒಂದು ಟೀಸರ್ ಒಂದು ರಿಲೀಸ್ ಮಾಡಿದ್ರಿ, ದಟ್ ಒಂದು ಕಾಫಿ ತೊಗೊಂಡು ಬರ್ತಾನೆ, ಟೀ ಹುಡುಗ ತೊಗೊಂಡು ಬರ್ತಾನೆ, ನೀವು ಅವನ ಮುಂದೆ ಒಂದಷ್ಟು ಡೈಲಾಗ್ಸ್ ಹೇಳ್ತೀರಿ, ಅದಾದಮೇಲೆ ಅವನು ನೀವು ದುಡ್ಡು ಕೊಡಕ್ಕೆ ಹೋದಾಗ ಹೇಳುವಂಥ ಒಂದು ಡೈಲಾಗ್, ಸರ್ ನೀವು ಕೇಸ್ ಗೆಲ್ಲಿ ಸರ್ ಆಮೇಲೆ ತಗೊಳ್ಳೋಣ. ಎಕ್ಸಲೆಂಟ್, ಸೋ ಟಚಿ. ಸೊ ದಟ್ ಆ ಸೀನ್ ಮಾಡೋಕ್ಕೂ ಮುಂಚೆನೂ ತುಂಬ ಚೆನ್ನಾಗಿ ನೆನಪಿದೆ. ಬಿಫೋರ್ 10 minutes ಐ ಹ್ಯಾಡ್ ಡಿಕ್ಲೇರ್ಡ್ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದಿ ಸೆಟ್. ಅಂದರೆ ಕ್ಯಾಮ್ರಾ ಎಲ್ಲ ಸೆಟ್ ಆಗಿತ್ತು. ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ನ ಕೂಡಿಸಿ ಹೌ ದ ಕ್ಯಾಮ್ರಾ ವಿಲ್ ಟ್ರಾವೆಲ್ ಇನ್ ದಟ್ ಟೈಮ್, ಅಂದರೆ ಅಷ್ಟೇ ಸೆಕೆಂಡ್ಸಲ್ಲಿ ನಮ್ಮ ಹತ್ರ ಮೋಕೋಬೋಟ್ ಎಲ್ಲ ಅಫೋರ್ಡ್ ಮಾಡೋಷ್ಟಿದ್ದಿಲ್ಲ. ಸೊ ಮ್ಯಾನ್ಯುವಲಿನೇ ಮಾಡಬೇಕಾಗಿತ್ತು. ಸೊ ಅದನ್ನು ಐ ಥಿಂಕ್ ಮೋರ್ ದೆನ್ 2 hours ನಾವು ಅದನ್ನು ರಿಹರ್ಸಲ್ಸ್ ಮಾಡಿದ್ವಿ, ಲೈಟಿಂಗ್ ಎಲ್ಲ ಮಾಡಿ. ಅದೇ ಪಾರ್ಟಲ್ಲಿ ಫೋಕಸ್ಸು ಪ್ರಾಕ್ಟೀಸ್ ಎಲ್ಲ ಮಾಡಬೇಕಾಗತ್ತಲ್ಲ, ಬಿಕಾಸ್ ಐ ಕಮ್ ಸೆಟ್ ಗೋ ಆ ಥರದ್ದೆಲ್ಲ ವಿಚಾರಗಳಿಗೆ. ವೆನ್ ಇಟ್ ವಾಸ್ ಸೆಟ್ ಐ ಟುಕ್ ಎ 10 minutes ಬ್ರೇಕ್, ಏಕಾಂತದಲ್ಲಿ ಕೂತ್ಕೊಂಡು. ದೆನ್ ಐ ಹ್ಯಾಡ್ ಟೋಲ್ಡ್ ಇದು ಒಂದೇ ಸಿಂಗಲ್ ಶಾಟಲ್ಲೇ ಮಾಡ್ತೀನಿ ಅಂತ. ದೇರ್ ವಿಲ್ ಬಿ ನೋ ರೀಟೇಕ್ಸ್, ಡಿಫ್ರೆಂಟ್ ಆ್ಯಂಗಲ್ಸ್ ಎಲ್ಲ ಇರಲ್ಲ. ವಿ ಹ್ಯಾಡ್ 3 cameras, ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಇಟ್ಟಿದ್ವಿ. ನನ್ನ ತಲೆನಲ್ಲಿದ್ದು ನನ್ನ ಮಗಳೇ. ಆ್ಯಂಡ್ ವಾಟ್ ಎವರ್ ಎಮೋಷನ್ಸ್ ಹ್ಯಾಸ್ ಕಮ್ ಔಟ್ ಇಟ್ಸ್ ಬೈ ಟ್ರೂ. ಏನು ಗ್ಲಿಸರಿನ್ ಯಾವುದೂ ಇಲ್ಲದೆ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ನ್ಯಾಚುರಲಿ. ಇಟ್ ವಾಸ್ ವಿತಿನ್, ಆ ಎಮೋಷನ್ ವಾಸ್ ಇನ್ಸೈಡ್. ಥ್ರೂಔಟ್ ದ ಮೂವಿ ಬಹುಶಃ ಅದನ್ನು ಕ್ಯಾರಿ ಮಾಡಿದ್ದೀನಿ ಅಂತ. ಹೌದು, ಯಾಕಂದರೆ ಬೀಂಗ್ ಅ ಫಾದರ್ ಆಫ್ ಅ ಗರ್ಲ್ ಚೈಲ್ಡ್ ಇದೆಯಲ್ಲ, ಅದೊಂಥರ ಹೆಮ್ಮೆ, ಅದು ಆ ಖುಷಿನೇ ಬೇರೆ ಬಿಡಿ. ಅದು ನಿನ್ನೆ ಯಾರೋ ಅಂದರೆ ಒಬ್ಬರ ಫ್ರೆಂಡು ಹುಡುಗಿ, ಅವಳು ಸಿನಿಮಾದ ಕಥೆ ಏನು ಒಂಚೂರು ಹೇಳಿ ಅಂತ ಹೇಳಿದಾಗ ವೈಲ್ ನರೇಟಿಂಗ್ ಐ ವೆಪ್ಟ್. ಅಂದರೆ ಸಿನಿಮಾ ಮಾಡಿ ಕಾಪಿ ಬಂದು ರಿಲೀಸಿಗಿದೆ, ಬಟ್ ಸ್ಟಿಲ್ ನಿನ್ನೆ ಆ ಕಥೆ ಹೇಳ್ಬೇಕು, ಕ್ಲೈಮ್ಯಾಕ್ಸ್ ಹೇಳಬೇಕಾದ್ರೂ ನನಗೆ ಅಳು ಬಂತು. ಸೊ ದ್ಯಾಟ್ ಎಮೋಷ್ನಲಿ ಅಟ್ಯಾಚ್ಡ್ ಟು ದಿಸ್ ಫಿಲ್ಮ್. ಓಕೆ, ಲವ್ಲಿ.